ರಾಜ್ಯ ರಾಜಕೀಯದಲ್ಲಿ ಇವತ್ತೊಂದು ದೊಡ್ಡ ಬೆಳವಣಿಗೆನೇ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ರಾಜಣ್ಣ ಇದಾಗಲೇ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂಗೀಕಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರೇ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಬಟ್ ರಾಜೀನಾಮೆ ಪತ್ರ ಸಲ್ಲಿಕೆಯಾಗಿದೆ. ಸದನದಲ್ಲೂ ದೊಡ್ಡ ಮಟ್ಟಿಗೆ ಒಂದು ಸುತ್ತಿನ ಚರ್ಚೆ ಆಗಿದೆ. ಬಟ್ ಅಲ್ಲಿ ಕೊನೆಯದಾಗಿ ಹೇಳಿರೋದು ಸಿಎಂ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಇದೆಲ್ಲ ಮಾತುಕತೆಗಳು ಬೇಡ, ಅವ್ರು ಬರಲಿ, ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ರಾಜಣ್ಣ ಕೂಡ ಅದನ್ನೇ ಹೇಳಿದ್ರು. ಹಾಗೆ ಕಾಂಗ್ರೆಸ್ ನಾಯಕರು ಕೂಡ ಪುನರುಚ್ಚಾರ ಮಾಡಿದ್ರು. ಎಸ್, ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ಈಗ ಸಿಗ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದು. ಕೆಎನ್ ರಾಜಣ್ಣ ಅವರು ಕೊಟ್ಟಂತಹ ರಾಜೀನಾಮೆ ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಅಂಗೀಕರಿಸಿದ್ದಾರೆ. ಈಗಿರುವಂತಹ ನೆಕ್ಸ್ಟ್ ಪ್ರೊಸೀಜರ್ ಅಂದ್ರೆ ಆ ಪತ್ರವನ್ನ ಈಗ ರಾಜ್ಯಪಾಲರಿಗೆ ಕಳಿಸ್ಕೊಡ್ತಾರೆ. ಈಗ ರಾಜಣ್ಣ ಅವರನ್ನ ತಮ್ಮ ಕ್ಯಾಬಿನೆಟ್ ಸಂಪುಟದಿಂದ ಅಂದ್ರೆ ಸಂಪುಟದಿಂದ ಅವ್ರನ್ನ ಕೈ ಬಿಡಲಾಗಿದೆ. ಅಂದ್ರೆ ಅವರ ರಾಜೀನಾಮೆಯನ್ನ ಈಗ ಅಂಗೀಕಾರ ಮಾಡಲಾಗಿದೆ. ಇದುವರೆಗೂ ಕೂಡ ನಡೀತಾ ಇದ್ದಂತಹ ಚರ್ಚೆ, ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ನಮಗೆ ಹೇಳಿ ಅಂತ ಹೇಳಿ ಸದನದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಆಗ ರಾಜಣ್ಣ ಹೇಳಿದ್ದು ಅದ್ರ ಬಗ್ಗೆ ಸಿಎಂ ಮಾತಾಡ್ತಾರೆ ಅಂತೇಳಿ. ಈಗ ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಲ್ಲಿಗೆ ಕೆಎನ್ ರಾಜಣ್ಣ ಅವರ ತಲೆದಂಡ ಆಗಿದೆ. ಆದ್ರೆ ಕಾರಣ ಏನ್ ಕೊಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಸಚಿವರುಗಳು ರಾಜೀನಾಮೆಯನ್ನ ಕೊಟ್ಟಂತಹ ಒಂದು ಸಂದರ್ಭದಲ್ಲಿ ಇನ್ನೇನು ಎಲೆಕ್ಷನ್ಸ್ ಹತ್ರ ಇರುತ್ತೆ, ಸೊ ಹಾಗಾಗಿ ಅವ್ರನ್ನ ಸಚಿವ ಸ್ಥಾನದಿಂದ ವಿಮುಕ್ತಗೊಳಿಸ್ತಾ ಇದೀವಿ, ಪಕ್ಷದ ಚಟುವಟಿಕೆಗಳಲ್ಲಿ ಅವ್ರು ತೊಡಗ್ತಾರೆ ಅನ್ನುವಂಥದ್ದು ಕೆಲವೊಂದಷ್ಟು ಸಬೂಬು ಇರುತ್ತೆ. ಅಥವಾ ಅವರಿಗೆ ಬೇರೆ ಜವಾಬ್ದಾರಿಯನ್ನ ನಾವು ಕೊಡ್ತಾ ಇದೀವಿ ಪಕ್ಷದಲ್ಲಿ, ಸೊ ಹಾಗಾಗಿ ಅವರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಅಥವಾ ಅನಾರೋಗ್ಯದ ಕಾರಣಗಳನ್ನ ನೀಡಿ ಅವರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ. ಅಥವಾ ಈ ಮುಂಚೆನೆ 2.5 ವರ್ಷ ಅಥವಾ 3 ವರ್ಷ ಇರ್ತಾರೆ, ಅದಾದ್ಮೇಲೆ ರಾಜೀನಾಮೆ ಕೊಡ್ತಾರೆ, ಹೊಸದೊಬ್ಬ ಸಚಿವರನ್ನ ನಾವು ಆಯ್ಕೆ ಮಾಡ್ತೀವಿ ಅನ್ನುವಂಥದ್ದಿತ್ತು, ಸೊ ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಈ ತರದ ಒಂದಷ್ಟು ಕಾರಣಗಳನ್ನ ನೋಡ್ತಾ ಇದ್ವಿ. ಆದ್ರೆ ಇವತ್ತು ಕೆಎನ್ ರಾಜೀನಾಮೆ ಕೊಟ್ಟಿರುವಂತದ್ದು ಯಾವ ಕಾರಣಗಳನ್ನ ಅವ್ರು ಹಾಗಾದ್ರೆ ಕೊಟ್ಟಿದ್ದಾರೆ? ಪಕ್ಷದ ಹೈಕಮಾಂಡ್ ಕೊಟ್ಟಂತಹ ಒಂದು ಸೂಚನೆ ನೋಡಿ. ಕೊಠಡಿಗೆ PS ಡಾಕ್ಟರ್ ವೆಂಕಟೇಶ್ ರೈ ಅವರನ್ನ ಕರೆಸ್ಕೊಂಡಿದ್ದಾರೆ. ಅವರ ಕೈಗೆ ರಾಜೀನಾಮೆ ಪತ್ರವನ್ನ ರಾಜಣ್ಣ ಅವರು ಕೊಟ್ಟಿದ್ರು. ಸಿಎಂ ಮತ್ತು DCM ಸಭೆಗೆ ವೆಂಕಟೇಶಯ್ಯ ಅವರನ್ನ ಕರೆಸ್ಕೊಂಡಿದ್ದಾರೆ ಸಿಎಂ. ಸೊ ಕೊಠಡಿಗೆ PS ಡಾಕ್ಟರ್ ವೆಂಕಟೇಶಯ್ಯ ಅವರನ್ನ ಕರೆಸ್ಕೊಂಡಿದ್ದಾರೆ ಸಿಎಂ. ಯಾಕಂದ್ರೆ ಅವರ ಕೈಗೆನೆ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ರು ಕೆಎನ್ ರಾಜಣ್ಣ ಅವರು. ಸೊ ಹಾಗಾಗಿ ಆ ಪತ್ರವನ್ನ ಈಗ ತಗೊಂಡಿದ್ದಾರೆ. ಹಾಗೆ ಅವರು ಅಂಗೀಕರಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಮಗೀಗ ಸಿಗ್ತಾ ಇರುವಂತಹ ಮಾಹಿತಿ. ಹಾಗೆ ನಾವು ಕಾರಣಗಳನ್ನ ನೋಡ್ತಾ ಇದ್ವಿ. ಈಗ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಈ ರಾಜೀನಾಮೆ ಏನಿದೆಯಲ್ಲ, ಅದು ಬೇರೆ ಯಾರೋ ಒಬ್ಬ ಸಚಿವ ರಾಜೀನಾಮೆ ಕೊಡೋದಕ್ಕೂ ಕೆಎನ್ ರಾಜಣ್ಣ ಅವರು ರಾಜೀನಾಮೆ ಕೊಡುವಂಥದ್ದು ಈ ಸಂದರ್ಭದಲ್ಲಿ ಬಹಳ ವ್ಯತ್ಯಾಸವಾಗುತ್ತೆ. ಬರೀ ಬಂದ್ರು ಒಬ್ಬ ಸಚಿವನಾಗಿದ್ಕೊಂಡು ನನಗೆ ರಾಜೀನಾಮೆನ ಕೊಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ ಅನ್ನುವಂಥದ್ದಲ್ಲ ಕೆಎನ್ ರಾಜಣ್ಣ ಅವರ ಈ ಒಂದು ರಾಜೀನಾಮೆ. ಯಾಕಂದ್ರೆ ಕೆಎನ್ ರಾಜಣ್ಣ ಒಬ್ಬ ಪ್ರಭಾವಿ ರಾಜಕಾರಣಿ, ಒಬ್ಬ ದಲಿತ ಸಮುದಾಯದ ಒಬ್ಬ ಪ್ರಭಾವಿ ಮುಖಂಡರಾಗಿರುವಂತವರು, ಹಿರಿಯ ಸಚಿವರು. ಸೊ ಹಾಗೆ ರಾಜಣ್ಣ ಅವರು ತಮ್ಮದೇ ಆದಂತಹ ಒಂದು ಪಕ್ಷದಲ್ಲಿ ವರ್ಚಸ್ಸನ್ನ ಇಟ್ಕೊಂಡಿದ್ದಂಥವ್ರು, ನೇರ ಮಾತುಗಾರ. ಯಾವುದೇ ವಿಷಯ ಇದ್ರೂ ಕೂಡ ನೇರವಾಗಿ ಅದನ್ನ ಖಂಡಿಸ್ಬೇಕಾ ಆ ವಿಚಾರವನ್ನ ಖಂಡಿಸ್ತಾ ಇದ್ರು, ಅಥವಾ ಬ್ಲಂಟ್ ಆಗಿ ನಾನು ಇದನ್ನ ಸಪೋರ್ಟ್ ಮಾಡ್ಬೇಕಾ ಆ ವಿಚಾರವನ್ನ ಸಪೋರ್ಟ್ ಮಾಡ್ತಾ ಇದ್ದಂತಹ ಕೆಎನ್ ರಾಜಣ್ಣ ಅವರು. ಬಹುಶಃ ಅವರ ಈ ನೇರ ನಡವಳಿಕೆ, ಈ ನೇರ ವ್ಯಕ್ತಿತ್ವ, ನೇರ ನುಡಿ ಅವರಿಗೆ ಮುಳುವಾಯ್ತಾ ಅನ್ನುವಂಥದ್ದು ಪ್ರಶ್ನೆ. ಚೈತ್ರ, ರಾಜ್ಯಪಾಲರಿಗೆ ರಾಜೀನಾಮೆ ಅಂಗೀಕಾರವನ್ನ ಸಿಎಂ ರವಾನಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರಿಗೆ ಅಂಗೀಕಾರದ ಪತ್ರ ಕೂಡ ರವಾನೆಯಾಗುತ್ತೆ. ರಾಜ್ಯಪಾಲರಿಗೆ ರಾಜೀನಾಮೆ ಅಂಗೀಕಾರವನ್ನ ಸಿಎಂ ರವಾನೆ ಮಾಡ್ತಾರೆ. ಅದೆಲ್ಲವೂ ಕೂಡ ಇನ್ನೇನು ಕೆಲ ಕ್ಷಣಗಳಲ್ಲಿ ಆಗ ಹೋಗುತ್ತೆ. ರಾಜೀನಾಮೆ ಸಲ್ಲಿಕೆ ಮಾಡಿನೂ ಆಯ್ತು, ಸಿಎಂ ಅದನ್ನ ಅಂಗೀಕಾರ ಮಾಡಿದ್ದು ಆಯ್ತು, ಸ್ವೀಕಾರ ಮಾಡಿದ್ದಾಯ್ತು. ಇದೀಗ ರಾಜ್ಯಪಾಲರಿಗೆ ಅಂಗೀಕಾರದ ಪತ್ರವನ್ನ ಇನ್ನೇನು ಕೆಲ ಕ್ಷಣಗಳಲ್ಲಿ ರವಾನೆ ಕೂಡ ಆಗುತ್ತೆ. ಅಲ್ಲಿಗೆ ಎಲ್ಲವೂ ಕೂಡ ಈ ಪ್ರೊಸೀಜರ್ ಏನ್ ಫಾಲೋ ಮಾಡಬೇಕು, ರಾಜೀನಾಮೆ ಕೊಟ್ಟಂತ ಸಂದರ್ಭ ಅವೆಲ್ಲವೂ ಕೂಡ ಇನ್ನೇನು ಕೆಲ ಕ್ಷಣಗಳಲ್ಲಿ ಮುಗ್ದೇ ಹೋಗುತ್ತೆ. ಆಮೇಲೆ ಈ ಹಿಂದೆ ನಾಗೇಂದ್ರ ಅವರ ರಾಜೀನಾಮೆ ಇದನ್ನೆಲ್ಲ ಹೋಲಿಕೆ ಮಾಡೋದಕ್ಕೆ ಬರೋದಿಲ್ಲ. ಅವ್ರು ಯಾವುದೋ ಒಂದು ಆರೋಪದಲ್ಲಿದ್ರು, ಆಮೇಲೆ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆಯನ್ನ ಕೊಟ್ಟು ಹೋದ್ರು. ಬಟ್ ಈ ರೀತಿಯಾಗಿ ಹೈಕಮಾಂಡ್ ನಿಂದ ತತ್ಕ್ಷಣಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಬಹುಶಃ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆಗಳಲ್ಲಿ ಇದು ಒಂದೇ ಆಗಿರೋದು. ಕೆಎನ್ ರಾಜಣ್ಣ ಅವರ ವಿಚಾರದಲ್ಲೇ ಈ ರೀತಿಯಾಗಿ ಇಷ್ಟೊಂದು ಟ್ರಿಗರ್ ಆಗಿರೋದು ಹೈಕಮಾಂಡ್. ಅದು ಎಲ್ಲಾ ಹೇಳಿಕೆಗಳನ್ನ ಹೇಳಿ ಅವರೊಂದು ಫೈಲ್ ರೆಡಿ ಮಾಡಿದ್ರು ಆಲ್ರೆಡಿ. ರಾಜಣ್ಣ ಅವರು ನೆಗೆಟಿವ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ, ಪಕ್ಷ ವಿರೋಧಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಒಂದು ಫೈಲ್ ಆಲ್ರೆಡಿ ಆಗಿತ್ತು. ಇವತ್ತು ಒಂದು ಫೈನಲ್ ಕ್ಲಿಪ್ ಹೊಡೆದಿದ್ದಾರೆ. ಇದು ಮತಗಳ್ಳತನ ಆರೋಪದ ವಿಚಾರವಾಗಿ ಮಹದೇವಪುರದಲ್ಲಿ ಏನಾಗಿತ್ತು ಅನ್ನೋದನ್ನ ಹೇಗೆ ರಾಹುಲ್ ಗಾಂಧಿ ಅವರು ಪೋಟ್ರೆ ಮಾಡೋದಕ್ಕೆ ಬಂದ್ರು, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನಿಟ್ರು, ಅದನ್ನೊಂದು ಅಭಿಯಾನದ ರೀತಿಯಾಗಿ ಮುಂದುವರಿಸುವಂತ ಒಂದು ಸಿದ್ಧತೆಯಲ್ಲಿ ಪಕ್ಷ ಇರಬೇಕಾದ್ರೆ ರಾಜಣ್ಣ ಅವರ ಹೇಳಿಕೆ ಇದೆಯಲ್ಲ, ನಿಜಕ್ಕೂ ಮುಜುಗರ ತರ್ತು. ರಾಹುಲ್ ಗಾಂಧಿ ಅವರು ದೆಹಲಿಯಿಂದ ರಾಜ್ಯದವರೆಗೂ ಬಂದು ಆ ಡೇಟಾಗಳನ್ನ ಇಟ್ಟು PPT ಪ್ರೆಸೆಂಟೇಷನ್ ಕೊಟ್ಟು ಹೀಗೆ ಆಗಿದೆ, ಯಾವ್ಯಾವ ರೀತಿಯಾಗಿ ಯಾವ್ಯಾವ ಒಂದು ವರ್ಗಗಳ ಅಡಿಯಲ್ಲಿ ಇವರು ಕಳ್ಳತನಗಳಾಗಿದೆ ಅನ್ನೋದಾಗಿ ಎಲ್ಲ ದಾಖಲೆಗಳನ್ನ ಇಟ್ರು. ಬಟ್ ರಾಜಣ್ಣ ಅವರ ಒಂದೇ ಒಂದು ಸ್ಟೇಟ್ಮೆಂಟ್, ಪಕ್ಷದೊಳಗೆ ಒಬ್ಬ ಸಚಿವ ಸ್ಥಾನದಲ್ಲಿದ್ದು
ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟು ನಿಜಕ್ಕೂ ಪಕ್ಷವನ್ನ ಮುಜುಗರಕ್ಕೆ ತಳ್ಳಿದ್ರು. ಇದು ಹೈಕಮಾಂಡ್ ತತ್ಕ್ಷಣಕ್ಕೆ ರಾಜೀನಾಮೆಯನ್ನ ಕೇಳೋದಕ್ಕೆ ಮೇಲ್ನೋಟಕ್ಕೆ ಇದೇ ಒಂದು ಕಾರಣ ಎದ್ದು ಕಾಣಿಸ್ತಾ ಇದೆ. ಅದರ ಜೊತೆಗೆ ಸುರ್ಜೇವಾಲಾ ಅವರ 1-to-1 ಮೀಟಿಂಗ್ ಹೇಗಾಗಿತ್ತು ಅಂತ ಹೇಳಿದ್ರೆ, ರಾಜಣ್ಣ ಅವ್ರ ಪಕ್ಷದಲ್ಲಿ ಏನೇ ಚಟುವಟಿಕೆ ಆದ್ರೂ ಇದು ಬೇಡ ಖಂಡಿಸುವ ರೀತಿಯಾಗಿ ಅವರು ಮಾತನಾಡ್ತಾ ಇದ್ರು. ಸುರ್ಜೇವಾಲಾ ಅವರು ಶಾಸಕರ ಜೊತೆ ಸಚಿವರುಗಳ ಜೊತೆ 1-to-1 ಮೀಟಿಂಗ್ ಮಾಡಬೇಕಾದ್ರೆ ಅದ್ರ ಬಗ್ಗೆನೂ ಕೂಡ ಕಾಮೆಂಟ್ ಮಾಡಿದ್ರು. ನಮ್ಮ ಪ್ರತಿನಿಧಿ ಅದನ್ನು ಕೂಡ ಪ್ರಶ್ನೆ ಮಾಡಿದ್ರು ರಾಜಣ್ಣ. ಎಕ್ಸಾಕ್ಟ್ಲಿ. ಆದ್ರೆ ರಾಜಣ್ಣ ಅವರ ಬೆಂಬಲಿಗರು ಅಥವಾ ಅವರ ಸಪೋರ್ಟರ್ಸ್ ಏನಿದ್ರೆ ಅವರು ಇದನ್ನ ಡಿಫೆನ್ಸ್ ಆಗಿ ಹೇಗೆ ತಗೋತಾರೆ ಅಂತ ಹೇಳಿದ್ರೆ, ರಾಜಣ್ಣ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ? ಕೆ.ಎನ್. ರಾಜಣ್ಣ ಅವರು ಅವತ್ತು ಸುರ್ಜೇವಾಲಾ ಅವರ ಒಂದು ಮೀಟಿಂಗ್ ಅನ್ನ ಪ್ರಶ್ನೆ ಮಾಡಲಿಲ್ಲ, ಬದಲಾಗಿ ಅವರು ಮೀಟಿಂಗ್ ಅಧಿಕಾರಿಗಳ ಜೊತೆಗೆ ಮಾಡಿದ್ದಾರೆ ಅನ್ನುವಂಥ ವಿಚಾರ ಏನಿತ್ತು ಹಾಗಾಗಿಲ್ಲ. ಸುರ್ಜೇವಾಲಾ ಅವರು ಆ ರೀತಿ ಮಾಡೋದಕ್ಕೆ ಬರೋದಿಲ್ಲ. ಅವ್ರು ಇದ್ದಂತಹ ಸೇಮ್ ಹೋಟೆಲ್ನಲ್ಲಿ, ಬಹುಶಃ ಆ ಹೋಟೆಲ್ ರೂಮ್ನಲ್ಲಿ ಇದ್ದಿದ್ರಿಂದಾಗಿ ಅವ್ರು ಕೆಳಗಡೆ ಬಂದಾಗ ಎಲ್ಲೋ ನೋಡಿರ್ಬೋದು, ನೋಡ್ಕೊಂಡು ಹೋಗಿರ್ಬೋದು. ಅದು ಬಿಟ್ಟರೆ ಈ ರೀತಿಯಾಗಿ ಒಬ್ಬ ಅಧಿಕಾರಿ ಜೊತೆಗೆ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡುವಂಥದ್ದು ಆದರೆ ಅದು ತಪ್ಪಾಗತ್ತೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರು ಕೆ.ಎನ್. ರಾಜಣ್ಣ ಅವರು. ಸೊ ಇದು ಈ ಥರದ ನೇರ ನುಡಿಗಳು ನೋಡಿ.